ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡ್ತೀನಿ. ಇಂಟ್ರಡಕ್ಷನ್ ಟು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಸ್ಟಾರ್ಟ್ಸ್ ವಿತ್ ಲಿಮಿಟೇಷನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ನೇಮ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗಳ ಲಿಮಿಟೇಷನ್ಸ್ಗಳಿಂದ ಫಂಡ್ ಫ್ಲೋ ಸ್ಟೇಟ್ಮೆಂಟು ಸ್ಟಾರ್ಟ್ ಆಗುತ್ತೆ ಅಂತ. ಅಂದರೆ ಇದು ಅದರಲ್ಲಿ ಏನು ಲಿಮಿಟೇಷನ್ಗಳಿದೆ ಬ್ಯಾಲೆನ್ಸ್ ಶೀಟು ಮತ್ತು ಪ್ರಾಫಿಟ್ ಲಾಸ್ ಅಕೌಂಟಲ್ಲಿ, ಅದನ್ನು ಓವರ್ಕಮ್ ಮಾಡೋದಕ್ಕೆ ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೀವಿ ಅಂತ. ಬ್ಯಾಲೆನ್ಸ್ ಶೀಟ್ ಡಿಪಿಕ್ಟ್ಸ್ ದಿ ಪೊಸಿಷನ್ ಆರ್ ಬ್ಯಾಲೆನ್ಸಸ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಎಟ್ ಎ ಸ್ಪೆಸಿಫಿಕ್ ಡೇಟ್. ಇಟ್ ಡಸಂಟ್ ಶೋ ದಿ ಮೇಜರ್ ಫೈನಾನ್ಷಿಯಲ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಟ್ರಾನ್ಸಾಕ್ಷನ್ಸ್ ಆಸ್ ಟು ವೇರ್ ಡಿಡ್ ವಿ ಗೆಟ್ ದಿ ಫಂಡ್ಸ್ ಆ್ಯಂಡ್ ಹೌ ಹ್ಯಾವ್ ವಿ ಯುಟಿಲೈಸ್ ಇಟ್. ಬ್ಯಾಲೆನ್ಸ್ ಶೀಟು ನಮಗೆ ಒಂದು ಡೇಟಲ್ಲಿ ಏನು ಬ್ಯಾಲೆನ್ಸ್ ಇದೆ ಅನ್ನೋದನ್ನು ಮಾತ್ರ ತೋರಿಸುತ್ತೆ. ನಮಗೆ ಫಂಡ್ಸ್ ಎಲ್ಲಿಂದ ಬಂತು, ನಾವು ಎಲ್ಲೆಲ್ಲಿ ಅದನ್ನು ಉಪಯೋಗಿಸಿದ್ದೀವಿ, ಅದನ್ನು ತೋರಿಸೋದಿಲ್ಲ ಬ್ಯಾಲೆನ್ಸ್ ಶೀಟು. ಇಟ್ ಡಸಂಟ್ ಶೋ ದಿ ಮೂವ್ಮೆಂಟ್ ಆಫ್ ಫಂಡ್ ಅಲ್ವಾ. ಸೊ ಅದನ್ನು ನೋಡೋದಕ್ಕೋಸ್ಕರ ನಾವು ಇದೇ ಬ್ಯಾಲೆನ್ಸ್ ಶೀಟು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದನೇ ಇನ್ಫಾರ್ಮೇಷನನ್ನು ತೊಗೊಂಡು ಅದನ್ನೇ ರಿಅರೇಂಜ್ ಮಾಡಿ ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೀವಿ. ಅದರಲ್ಲಿ ಸೋರ್ಸಸ್ಸು ಮತ್ತು ಅಪ್ಲಿಕೇಶನ್ ಅಂತ ತೋರಿಸ್ತೀವಿ. ಫಂಡ್ಸ್ ಎಲ್ಲಿಂದ ಬಂತು, ಸೋರ್ಸಸ್ ಎಲ್ಲಿ ಹೋಯಿತು, ಅಪ್ಲಿಕೇಶನ್ಸ್. ಅರ್ಥ ಆಗ್ತಾಯಿದೆಯಾ? ಎಲ್ಲಿ ಬಂತು, ಎಲ್ಲಿ ಹೋಯಿತು. ಇದು ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ಬರುತ್ತೆ. ಅಂದರೆ ಮ್ಯಾನೇಜರ್ಸು ಟು ಟೇಕ್ ಮ್ಯಾನೇಜರಿಯಲ್ ಡಿಸಿಷನ್ ದೇ ನೀಡ್ ಟು ಯೂಸ್ ದಿಸ್ ಕೈಂಡ್ ಆಫ್ ಸ್ಟೇಟ್ಮೆಂಟ್ಸ್. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಂಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫಂಡ್ ಅನ್ನೋದನ್ನು 3 ವಿಧದಲ್ಲಿ ಉಪಯೋಗಿಸೋದನ್ನು ಕಾಣ್ತೀವಿ. ವರ್ಕಿಂಗ್ ಕ್ಯಾಪಿಟಲ್, ಕ್ಯಾಶ್ ಆ್ಯಂಡ್ ಆಲ್ ಫೈನಾನ್ಷಿಯಲ್ ರಿಸೋರ್ಸಸ್. ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್, ನೆಟ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್, ವರ್ಕಿಂಗ್ ಕ್ಯಾಪಿಟಲ್. ಕ್ಯಾಶ್ ಹಣ, ಆಮೇಲೆ ಏನು ಕ್ಯಾಶ್ ಇದೆ ಅದನ್ನು ಫಂಡು. ಆಲ್ ಫೈನಾನ್ಷಿಯಲ್ ರಿಸೋರ್ಸಸ್, ಎಲ್ಲ ಫೈನಾನ್ಷಿಯಲ್ ರಿಸೋರ್ಸಸ್ಗಳನ್ನು ನಾವು ಫಂಡ್ ಅಂತ ಕರೆಯೋ ವಾಡಿಕೆ ಕೂಡ ಇದೆ. ಫ್ಲೋ ಮೀನ್ಸ್ ಮೂವ್ಮೆಂಟ್ ಬ್ರಿಂಗಿಂಗ್ ದಿ ಚೇಂಜಸ್. ಮೂವ್ಮೆಂಟ್, ಫ್ಲೋ ಚೇಂಜ್ ಮಾಡುತ್ತೆ ಅದು. ಸೊ ಫ್ಲೋ ಅಂದರೆ ಹರಿಯುವಿಕೆ ಅಂತ ಕನ್ನಡದಲ್ಲಿ ಅಲ್ವಾ. ಫಂಡ್ ಫ್ಲೋ ಅಂದರೆ ಫಂಡ್ ಹರಿಯೋದು, ಐದರ್ ಇನ್ಫ್ಲೋ ಆರ್ ಔಟ್ ಫ್ಲೋ. ನಮ್ಮ ಆರ್ಗನೈಸೇಷನ್ ಒಳಗಡೆ ಬರ್ಬೋದು, ಇಲ್ಲ ಹೊರಗಡೆ ಹೋಗ್ಬೋದು ಫಂಡ್. ಹಾಗೆ ಈ ಫಂಡ್ ಫ್ಲೋ ಸ್ಟೇಟ್ಮೆಂಟಿಗೆ ಬೇರೆ ಬೇರೆ ಥರ ಹೆಸರಲ್ಲಿ ಕರೀತಿದ್ದಂತಿತ್ತು. ವೇರ್ ಗಾನ್ ಸ್ಟೇಟ್ಮೆಂಟ್. ವೇರ್ ಗಾಟ್ ಅಂದರೆ ಎಲ್ಲಿ ಬಂತು, ವೇರ್ ಗಾನ್ ಎಲ್ಲಿ ಹೋಯಿತು. ಫಂಡ್ ಸ್ಟೇಟ್ಮೆಂಟ್ ಆಫ್ ಸೋರ್ಸಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಫಂಡ್. ಸೋರ್ಸಸ್ಸು ಯಾವುದು ಫಂಡಿಗೆ ಸೋರ್ಸು, ಎಲ್ಲಿ ಅಪ್ಲೈ ಮಾಡಿದ್ದೀವಿ ಅಪ್ಲಿಕೇಶನ್ನು. ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಫೈನಾನ್ಷಿಯಲ್ ಪೊಸಿಷನ್. ಈ ಥರ ಟರ್ಮ್ಗಳನ್ನು ಯೂಸ್ ಮಾಡ್ತೀವಿ. ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಫೈನಾನ್ಷಿಯಲ್ ಪೊಸಿಷನ್ನು ಲೇಟೆಸ್ಟ್ ಆಗಿರ್ತಕ್ಕಂಥದ್ದು. ಈಗ ಡೆಫಿನೇಷನ್ಸ್ಗಳನ್ನು ನೋಡೋಣ. ಎ ಸ್ಟೇಟ್ಮೆಂಟ್ ಸಮರೈಸಿಂಗ್ ದಿ ಸಿಗ್ನಿಫಿಕೆಂಟ್ ಫೈನಾನ್ಷಿಯಲ್ ಚೇಂಜಸ್ ವಿಚ್ ಹ್ಯಾವ್ ಅಕರ್ಡ್ ಬಿಟ್ವೀನ್ ದಿ ಬಿಗಿನಿಂಗ್ ಆ್ಯಂಡ್ ಎಂಡ್ ಆಫ್ ದಿ ಕಂಪನೀಸ್ ಅಕೌಂಟಿಂಗ್ ಪೀರಿಯಡ್. ಆಲ್ಮಂಡ್ ಕೋಲ್ಮನ್ ಹೇಳ್ತಿರ್ತಕ್ಕಂಥ ಡೆಫಿನೇಷನ್. ಇದೊಂದು ಸ್ಟೇಟ್ಮೆಂಟು ಇದು ಏನನ್ನು ಸಮರೈಸ್ ಮಾಡುತ್ತೆ ಅಂದರೆ ಸಿಗ್ನಿಫಿಕೆಂಟ್ ಫೈನಾನ್ಷಿಯಲ್ ಚೇಂಜಸ್ ವಿಚ್ ಹ್ಯಾವ್ ಅಕರ್ಡ್ ಬಿಟ್ವೀನ್ ಬಿಗಿನಿಂಗ್ ಆ್ಯಂಡ್ ಎಂಡ್ ಆಫ್ ದಿ ಕಂಪನೀಸ್ ಅಕೌಂಟಿಂಗ್ ಪೀರಿಯಡ್. ಒಂದು ಕಂಪ್ನಿಯ ಅಕೌಂಟಿಂಗ್ ಪೀರಿಯಡಿನ ಪ್ರಾರಂಭದಲ್ಲಿ ಮತ್ತು ಅಂತ್ಯ ಭಾಗದ ನಡುವೆ ಏನೇನು ಫೈನಾನ್ಷಿಯಲ್ ಚೇಂಜಸ್ ಆಗಿದ್ದಾವೆ ಅದನ್ನು ತೋರಿಸೋದೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳಿದರು. ರಾಬರ್ಟ್ ಆಂಥೋನಿ ಏನು ಹೇಳಿದ್ದಾರೆ ನೋಡೋಣ. ದಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಡಿಸ್ಕ್ರೈಬ್ಸ್ ದಿ sources from which additional funds were derived and the users to which these funds were put. ಅಂದರೆ ಫಂಡ್ ಫ್ಲೋ ಸ್ಟೇಟ್ಮೆಂಟು ಎಲ್ಲಿಂದ ನಮಗೆ ಫಂಡ್ಸು ಬಂದು, ಅಡಿಷ್ನಲ್ ಫಂಡ್ಸು ಬಂದು ನಾವು ಅದನ್ನು ಎಲ್ಲಿ ಹಾಕಿದ್ದೀವಿ. ಸೋರ್ಸಸ್ ಫ್ರಮ್ ವಿಚ್ ಅಡಿಷ್ನಲ್ ಫಂಡ್ಸ್ ವರ್ ಡಿರೈವ್ಡ್, ಯಾವ ಮೂಲದಿಂದ ನಮಗೆ ಅಡಿಷ್ನಲ್ ಫಂಡ್ಸ್ ಬಂದಿದೆ. ಆ್ಯಂಡ್ ದಿ ಯೂಸರ್ಸ್ ಟು ವಿಚ್ ದೀಸ್ ಫಂಡ್ಸ್ ವರ್ ಪುಟ್, ಎಲ್ಲಿ ಈ ಫಂಡ್ಸನ್ನು ಉಪಯೋಗಿಸಿದ್ದೀವಿ ಅನ್ನೋದನ್ನು ತೋರಿಸೋದೆ ಅಥವಾ ಡಿಸ್ಕ್ರೈಬ್ ಮಾಡೋದೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾರೆ ರಾಬರ್ಟ್ ಆಂಥೋನಿ. ಇದು ಚೆನ್ನಾಗಿದೆ ಡೆಫಿನೇಷನ್. ಅಂದರೆ
ಫಂಡ್ ಇನ್ಫ್ಲೋ ಅಂದರೆ ನಮಗೆ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಮಾಡೋದಕ್ಕೆ ಏನೇನು ಆಗಿರುತ್ತೆ ಅದು ಫಂಡ್ ಇನ್ಫ್ಲೋ. ಫಂಡ್ ಔಟ್ಫ್ಲೋ ಅಂದರೆ ಯಾವುದಾದ್ರು ನಮ್ಮ ವರ್ಕಿಂಗ್ ಕ್ಯಾಪಿಟಲನ್ನು ಡಿಕ್ರೀಸ್ ಮಾಡುತ್ತೆ, ಅವೆಲ್ಲ ಫಂಡ್ ಔಟ್ಫ್ಲೋ ಆಗುತ್ತೆ. ಹೀಗೆ ಸಿಗ್ನಿಫಿಕೆನ್ಸ್ ಆಫ್ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಇಂಪಾರ್ಟೆನ್ಸ್ ಏನು ಅಂತ. ಡಿಪಿಕ್ಟ್ಸ್ ಸೋರ್ಸಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಫಂಡ್ಸ್ ಡ್ಯೂರಿಂಗ್ ಎ ಪೀರಿಯಡ್. ಅಂದರೆ ನಾನು ಈಗಾಗಲೇ ಹೇಳ್ದಂಗೆ ಎಲ್ಲಿಂದ ಫಂಡ್ಸ್ ಬಂತು ಎಲ್ಲಿ ಹೋಯಿತು ಅನ್ನೋದನ್ನು ತೋರಿಸುತ್ತೆ. ಅದು ನಮಗೆ ಆವಾಗ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ಸಿಗೆ ಹೆಲ್ಪ್ ಆಗುತ್ತೆ. ಇವೆಲ್ಲ ನಮ್ಮ ಸೋರ್ಸಸ್ ಆಫ್ ಫಂಡು, ನಾವು ಹೀಗೆ ಉಪಯೋಗಿಸಿದ್ದೀವಿ, ಇದು ನಮಗೆ ಪ್ರಾಫಿಟಬಲ್ ಆಗಿರುತ್ತೆ ಮುಂದಿನ ವರ್ಷವೂ ಈ ಥರ ಉಪಯೋಗಿಸಿದರೆ, ಎಲ್ಲೆಲ್ಲಿ ನಾವು ಚೇಂಜಸ್ ಮಾಡ್ಕೋಬೇಕು ಅದನ್ನು ತೋರಿಸುತ್ತೆ. ಇದು ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟಿಗೆ ಕೂಡ ಹೆಲ್ಪ್ ಆಗುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀವಿ? ಉದಾಹರಣೆಗೆ ನಾವು ಆಪ್ರೇಟಿಂಗ್ ಆ್ಯಕ್ಟಿವಿಟೀಸಿಂದನೇ ನಮ್ಮ ಕರೆಂಟ್ ಲೈಬಿಲಿಟಿಯನ್ನು ಮೀಟ್ ಮಾಡ್ತಾಯಿದ್ದೀವ, ಅಥವಾ ನಮ್ಮ ಫಿಕ್ಸ್ಡ್ ಅಸೆಟ್ಸನ್ನು ಸೇಲ್ ಮಾಡಿ ನಮ್ಮ ಕರೆಂಟ್ ಲೈಬಿಲಿಟೀಸನ್ನು ಮೀಟ್ ಮಾಡ್ತಾಯಿದ್ದೀವ. ನಮ್ಮ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸಿಂದನೇ ನಾವು ಕರೆಂಟ್ ಲೈಬಿಲಿಟೀಸ್ ಮೀಟ್ ಮಾಡ್ತಾಯಿದ್ರೆ ಓಕೆ, ಒಳ್ಳೆಯದು. ನಾವು ಫಿಕ್ಸ್ಡ್ ಅಸೆಟ್ಸನ್ನು ಸೆಲ್ ಮಾಡಿ ನಮ್ಮ ಕರೆಂಟ್ ಲೈಬಿಲಿಟೀಸನ್ನು ಮೀಟ್ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಫಿಕ್ಸ್ಡ್ ಅಸೆಟ್ಸು ಡಿಟೋರಿಯೇಟ್ ಆಗ್ತಾಯಿದೆ ಅಂತ ಅರ್ಥ. ಅದು ಒಳ್ಳೆ ಪೊಸಿಷನ್ ಅಲ್ಲ. ಹೀಗೆ ಹೆಲ್ಪ್ಸ್ ಇನ್ ಫಾರ್ಮುಲೇಟಿಂಗ್ ಪ್ರಾಪರ್ ಡಿವಿಡೆಂಟ್ ಆ್ಯಂಡ್ ರಿಟೆನ್ಷನ್ ಪಾಲಿಸೀಸ್. ಡಿವಿಡೆಂಟು ಎಷ್ಟು ಕೊಡ್ತಾಯಿದ್ದೀವಿ, ಅದು ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಏನು ಎಫೆಕ್ಟ್ ಆಗಿದೆ. ಅಂದರೆ ನಾವು ಜಾಸ್ತಿ ಡಿವಿಡೆಂಟ್ ಕೊಡ್ತಾಯಿದ್ರೆ ಅಪ್ಲಿಕೇಶನ್ ಸೈಡ್ ತೋರಿಸಿರ್ತೀವಿ ನಮ್ಮ ಸೋರ್ಸಸ್ಸು ಎಷ್ಟಿದೆ, ಯಾವುದರಿಂದ ಎಷ್ಟು ಬಂದಿದೆ, ಅದರಲ್ಲಿ ಡಿವಿಡೆಂಟ್ ಎಷ್ಟು ಕೊಡ್ತಾಯಿದ್ದೀವಿ ಆ ಪ್ರಮಾಣವನ್ನು ನಾವು ನಿರ್ಧರಿಸ್ಬೋದು ಅಲ್ಲಿ. ಅದರಿಂದ ನಾವು ಇಷ್ಟು ಡಿವಿಡೆಂಟ್ ಬೇಡ, ಇದು ನಮಗೆ ವರ್ಕಿಂಗ್ ಕ್ಯಾಪಿಟಲಿಗೆ ಎಫೆಕ್ಟ್ ಆಗುತ್ತೆ ಅಂತ ನಿರ್ಧರಿಸಿ ಅದನ್ನು ಕಡಿಮೆ ಮಾಡ್ಕೊಳ್ಳೋದಾಗಲಿ, ಇಲ್ಲ ಡಿವಿಡೆಂಟ್ ಕಡಿಮೆ ಕೊಡ್ತಾಯಿದ್ದೀವಿ ಜಾಸ್ತಿ ಕೊಡಬಹುದು ಸಾಧ್ಯತೆ ಇದೆ ಅಂತ ಅದನ್ನು ಕೂಡ ಡಿಸಿಷನ್ ತೊಗೋಬೋದು. ರಿಟೆನ್ಷನ್ ಪಾಲಿಸೀಸ್, ಎಷ್ಟು ಪ್ರಾಫಿಟನ್ನು ರಿಟೈನ್ ಮಾಡಬೇಕು, ಎಷ್ಟನ್ನು ಡಿವಿಡೆಂಟ್ ಆಗಿ ಕೊಡಬೇಕು ಅದನ್ನು ನಿರ್ಧಾರ ಮಾಡ್ಬೋದು. ಪ್ರಾಪರ್ ಅಲೋಕೇಶನ್ ಆಫ್ ರಿಸೋರ್ಸಸ್. ಇದು ಕೂಡ ಅಷ್ಟೇ. ಫಂಡ್ಸು ನಾವು ಹೇಗೆ ಯುಟಿಲೈಸ್ ಮಾಡಬೇಕು, ಜಾಸ್ತಿ ಎಲ್ಲಿ ಅಲೋಕೇಶನ್ ಆಗ್ತಾಯಿದೆ, ಸ್ಟ್ಯಾಂಡರ್ಡ್ಗಿಂತ ಜಾಸ್ತಿ ಎಲ್ಲಿ ಅಲೋಕೇಶನ್ ಆಗ್ತಾಯಿದೆ ಅಲ್ಲಿ ಸ್ವಲ್ಪ ಕಡಿಮೆ ಮಾಡಬೇಕು, ಎಲ್ಲಿ ಕಡಿಮೆ ಅಲೋಕೇಶನ್ ಆಗ್ತಿದೆ ಅಲ್ಲಿ ಜಾಸ್ತಿ ಮಾಡಬೇಕು, ಆ ಥರ ನಿರ್ಧಾರಗಳನ್ನು ತಗೋಬೋದು. ಟ್ರಾನ್ಸಾಕ್ಷನ್ಸ್ ಅಫೆಕ್ಟಿಂಗ್ ವರ್ಕಿಂಗ್ ಕ್ಯಾಪಿಟಲ್. ನಾವು ಈ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ನಮಗೆ ಮುಖ್ಯವಾಗಿ ಈ ಟ್ರಾನ್ಸಾಕ್ಷನ್ಸ್ಗಳು ಯಾವುದ್ಯಾವುದು ನಮ್ಮ ವರ್ಕಿಂಗ್ ಕ್ಯಾಪಿಟಲನ್ನು ಎಫೆಕ್ಟ್ ಮಾಡ್ತವೆ, ಯಾವುದು ಮಾಡಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ಆಗ ನಮಗೆ ಮಾಡೋದು ಈಸಿ ಆಗ್ತದೆ. ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್ ಟ್ರಾನ್ಸಾಕ್ಷನ್ಸ್. ಕ್ಯಾಶ್ ರೆಸೀಟ್ಸ್ ಫ್ರಮ್ ಡೆಟಾರ್ಸ್ ಡಿಕ್ರೀಸಸ್ ಡೆಟಾರ್ಸ್ ಬ್ಯಾಲೆನ್ಸ್ ಆ್ಯಂಡ್ ಇನ್ಕ್ರೀಸಸ್ ಕ್ಯಾಶ್ ಬ್ಯಾಲೆನ್ಸ್ ಬೈ ಆನ್ ಈಕ್ವಲೆಂಟ್ ಅಮೌಂಟ್. ಇಟ್ ಮೀನ್ಸ್ ದೇರ್ ಇಸ್ ನೋ ಎಫೆಕ್ಟ್ ಆನ್ ಟೋಟಲ್ ಕರೆಂಟ್ ಅಸೆಟ್ಸ್, ಇಟ್ ರಿಮೈನ್ಸ್ ದಿ ಸೇಮ್. ಸೊ ಇಟ್ ಡಸಂಟ್ ಚೇಂಜ್ ದಿ ವರ್ಕಿಂಗ್ ಕ್ಯಾಪಿಟಲ್. ಅಂದರೆ ಏನಿದು, ನಮಗೆ ಒಬ್ಬ ಕಸ್ಟಮರು 5,000 ಕೊಡೋದಿರುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ಸ್ 5,000 ಇರುತ್ತೆ ಅಲ್ವಾ. ಅವನು 5,000 ಕೊಟ್ಟ ನಮಗೆ. ಸೊ ವಿ ಹ್ಯಾವ್ ರಿಸೀವ್ಡ್ 5,000 ಫ್ರಮ್ ಹಿಮ್. ಸೊ ಇಟ್ಸ್ ಎಫೆಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್. ಏನು, 5,000 ಡೆಟಾರ್ಸ್ ಬ್ಯಾಲೆನ್ಸು ಡಿಕ್ರೀಸ್ ಆಯಿತು, ಕ್ಯಾಶ್ ಬ್ಯಾಲೆನ್ಸು 5,000 ಇನ್ಕ್ರೀಸ್ ಆಯಿತು. ಕ್ಯಾಶು ಕರೆಂಟ್ ಅಸೆಟ್ಟು, ಡೆಟಾರ್ಸು ಕರೆಂಟ್ ಅಸೆಟ್ಟು. ಏನಾಯಿತು, ಒಂದು ಕರೆಂಟ್ ಅಸೆಟ್ಟಿಂದ ಇನ್ನೊಂದು ಕರೆಂಟ್ ಅಸೆಟ್ಗೆ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಆದಂಗೆ ಆಯಿತು. ಹಾಗಾಗಿ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಟೋಟಲ್ ಎಫೆಕ್ಟ್ ಏನೂ ಇಲ್ಲ. ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನು, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲೈಬಿಲಿಟೀಸ್. ಟೋಟಲ್ ಕರೆಂಟ್ ಅಸೆಟ್ಸ್ ಬ್ಯಾಲೆನ್ಸು ಅಷ್ಟೇ ಉಳಿತು. ಹಾಗಾಗಿ ಈ ಟ್ರಾನ್ಸಾಕ್ಷನ್ನು ಏನು ಎಫೆಕ್ಟ್ ಮಾಡಲ್ಲ. ಸೊ ಕರೆಂಟ್ ಅಸೆಟ್ಸ್ ಟು ಕರೆಂಟ್ ಅಸೆಟ್ಸ್ ಟ್ರಾನ್ಸಾಕ್ಷನ್ಸ್ ಇರುತ್ತಲ್ಲ, ಅದು ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಚೇಂಜಸ್ಸು ಮಾಡಲ್ಲ. ಕರೆಂಟ್ ಅಸೆಟ್ಸು ಕರೆಂಟ್ ಲೈಬಿಲಿಟೀಸ್ ಟ್ರಾನ್ಸಾಕ್ಷನ್ಸ್. ಇದು ನೋಡಿ, ಪೇಮೆಂಟ್ ಟು ಕ್ರೆಡಿಟರ್ಸ್ ಡಿಕ್ರೀಸಸ್ ಕ್ಯಾಶ್ ಬ್ಯಾಲೆನ್ಸ್ ಆ್ಯಂಡ್ ಕ್ರೆಡಿಟರ್ಸ್ ಬ್ಯಾಲೆನ್ಸ್ ಬೈ ಆನ್ ಈಕ್ವಲೆಂಟ್ ಅಮೌಂಟ್, ಹ್ಯಾನ್ಸ್ ಟೋಟಲ್ ಎಫೆಕ್ಟ್ ವಿಲ್ ಬಿ ನಿಲ್. ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನು, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲೈಬಿಲಿಟೀಸ್. ಪೇಮೆಂಟ್ ಟು ಕ್ರೆಡಿಟರ್ಸ್ ಡಿಕ್ರೀಸಸ್ ಕ್ಯಾಶ್ ಬ್ಯಾಲೆನ್ಸ್. ನಾವು ಒಬ್ಬ ಯಾರೋ ವೆಂಡರಿಗೆ 10,000 ಕೊಡೋದಿರುತ್ತೆ, ಅವ್ರು ನಮಗೆ ಗೂಡ್ಸ್ ಸಪ್ಲೈ ಮಾಡಿರ್ತಾರೆ. ಅವಾಗ ಕರೆಂಟ್ ಲೈಬಿಲಿಟಿ ಸೈಡು 10,000 ಕ್ರೆಡಿಟರ್ಸ್ ಅಂತ ಇರುತ್ತೆ. ನಾವು ಅವ್ರಿಗೆ ಕ್ಯಾಶನ್ನು ಕೊಟ್ವಿ ಅಂದರೆ ಅವ್ರ ಬ್ಯಾಲೆನ್ಸು 0 ಆಗುತ್ತೆ. ಈ ಕಡೆ ಕರೆಂಟ್ ಅಸೆಟ್ ಸೈಡು ಕ್ಯಾಶ್ ಬ್ಯಾಲೆನ್ಸು 10,000 ಡಿಕ್ರೀಸ್ ಆಗುತ್ತೆ.
ಏನಾಯಿತು, ಕ್ರೆಡಿಟರ್ಸ್ ಬ್ಯಾಲೆನ್ಸು 10,000 ಕಡಿಮೆ ಆಯಿತು, ಈ ಕಡೆ ಕ್ಯಾಶ್ ಬ್ಯಾಲೆನ್ಸು 10,000 ಕಡಿಮೆ ಆಯಿತು. ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲೈಬಿಲಿಟೀಸ್, ಕರೆಂಟ್ ಅಸೆಟ್ಸು 10,000 ಕಡಿಮೆ ಆಯಿತು, ಕರೆಂಟ್ ಲೈಬಿಲಿಟೀಸು 10,000 ಕಡಿಮೆ ಆಯಿತು. ಹಾಗಾಗಿ ಎಫೆಕ್ಟ್ ವಿಲ್ ಬಿ ನಿಲ್. ಈ ಥರ ಕರೆಂಟ್ ಲೈಬಿಲಿಟೀಸ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಟು ಸೆಟಲ್ ಎ ಕ್ರೆಡಿಟಾರ್ ಇನ್ಕ್ರೀಸಸ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಆ್ಯಂಡ್ ಡಿಕ್ರೀಸಸ್ ಕ್ರೆಡಿಟಾರ್ಸ್ ಬೈ ಎನ್ ಈಕ್ವಲೆಂಟ್ ಅಮೌಂಟ್. ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂದರೆ ನಮ್ಮ ಬ್ಯಾಲೆನ್ಸ್ ಏನಿದೆ ಅದಕ್ಕಿಂತ ಜಾಸ್ತಿ ನಮಗೆ ಫಂಡನ್ನು ಕೊಡ್ತಾರೆ ಅವರು, ಬ್ಯಾಂಕ್ನವರು ಕ್ಯಾಶನ್ನು ಕೊಡ್ತಾರೆ ಓವರ್ ಡ್ರಾಫ್ಟ್ ಅಂತ. ನಾವು ಅದನ್ನು ಆಮೇಲೆ ಕಟ್ಟಬೇಕು. ಅದನ್ನು ನಾವು ಕರೆಂಟ್ ಲೈಬಿಲಿಟಿಲಿ ತೋರಿಸ್ತೀವಿ. ನಾವು ಒಬ್ಬ ಕ್ರೆಡಿಟಾರಿಗೆ ದುಡ್ಡು ಕೊಡೋದಿರುತ್ತೆ 10,000, ನಮ್ಮ ಹತ್ರ ಕ್ಯಾಶ್ ಬ್ಯಾಲೆನ್ಸ್ ಇರಲ್ಲ, ನಾವು ಓವರ್ ಡ್ರಾಫ್ಟ್ ತೊಗೋತೀವಿ ಬ್ಯಾಂಕಿಂದ. ಬ್ಯಾಂಕ್ ಓವರ್ ಡ್ರಾಫ್ಟ್ ಕರೆಂಟ್ ಲೈಬಿಲಿಟಿ 10,000, ಕ್ರೆಡಿಟರ್ಸ್ 10,000 ಕಡಿಮೆ ಆಯಿತು, ಬ್ಯಾಂಕ್ ಓವರ್ ಡ್ರಾಫ್ಟ್ 10,000 ಜಾಸ್ತಿ ಆಯಿತು. ಒಂದು ಕರೆಂಟ್ ಲೈಬಿಲಿಟಿ ಕಡಿಮೆ ಆಯಿತು, ಒಂದು ಜಾಸ್ತಿ ಆಯಿತು. ಹಾಗಾಗಿ ಟೋಟಲ್ ಎಫೆಕ್ಟ್ ವಿಲ್ ಬಿ ನಿಲ್. ಹೀಗೆ ನಾನ್ ಕರೆಂಟ್ ಐಟಮ್ಸ್, ಅಕ್ವೈರಿಂಗ್ ಫಿಕ್ಸೆಡ್ ಅಸೆಟ್ಸ್ ಬೈ ಇಶ್ಯೂಯೆನ್ಸ್ ಆಫ್ ಶೇರ್ಸ್. ನಾವ್ಯಾವುದು ಫರ್ನಿಚರು ಇಲ್ಲ ಮಷಿನರಿ ತೊಗೊಂಡ್ವಿ, ಅವರಿಗೆ ಬದಲಾಗಿ ಶೇರನ್ನು ಕೊಟ್ಬಿಟ್ವಿ, ಕ್ಯಾಶ್ ಕೊಟ್ಟಿಲ್ಲ. ಎರಡು ನಾನ್ ಕರೆಂಟ್ ಐಟಮ್ಸ್ ಆಯಿತು. ಶೇರ್ ಕ್ಯಾಪಿಟಲು ಕರೆಂಟ್ ಲೈಬಿಲಿಟಿ ಅಲ್ಲ, ನಾನ್ ಕರೆಂಟ್ ಐಟಮ್ ಅದು. ಫಿಕ್ಸೆಡ್ ಅಸೆಟ್ಟು ಅಷ್ಟೇ, ಕರೆಂಟ್ ಅಸೆಟ್ ಅಲ್ಲ ಅದು. ಅದು ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಏನು ಎಫೆಕ್ಟ್ ಮಾಡಲ್ಲ. ಯಾಕೆ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲೈಬಿಲಿಟೀಸ್ ಅಲ್ವಾ. ಕರೆಂಟ್ ಆ್ಯಂಡ್ ನಾನ್ ಕರೆಂಟ್ ಐಟಮ್ಸ್. ಸೇಲ್ ಆಫ್ ಫಿಕ್ಸೆಡ್ ಅಸೆಟ್ ಕಾಸಸ್ ಕ್ಯಾಶ್ ಇನ್ಫ್ಲೋ ವಿಚ್ ಇಸ್ ಎ ಕರೆಂಟ್ ಅಸೆಟ್ ಆ್ಯಂಡ್ ಇಟ್ ಡಿಕ್ರೀಸಸ್ ಟೋಟಲ್ ಫಿಕ್ಸೆಡ್ ಅಸೆಟ್ಸ್ ವಿಚ್ ಆರ್ ನಾನ್ ಕರೆಂಟ್ ಐಟಮ್ಸ್. Similarly, if we settle a loan, it decreases cash balance and doesn't decrease any other current liability, but decreases a non-current liability. Hence, these transactions have impact on working capital. ಅಂದರೆ ಒಂದು ಫಿಕ್ಸೆಡ್ ಅಸೆಟನ್ನು ಸೇಲ್ ಮಾಡಿದಾಗ ಕ್ಯಾಶಿಗೆ, ಮಷಿನರಿನ ಸೇಲ್ ಮಾಡಿದ್ವಿ 10,000 ರೂಪಾಯಿಗೆ ಅಂತ ಅಂದ್ಕೊಳ್ಳೋಣ. ಫಿಕ್ಸೆಡ್ ಅಸೆಟ್ಸ್ 10,000 ಕಡಿಮೆ ಆಗುತ್ತೆ, ಕರೆಂಟ್ ಅಸೆಟ್ಸಲ್ಲಿ ಕ್ಯಾಶ್ ಬ್ಯಾಲೆನ್ಸ್ 10,000 ಇನ್ಕ್ರೀಸ್ ಆಗುತ್ತೆ. ಬೇರೆ ಏನೂ ಚೇಂಜಸ್ ಆಗಲ್ಲ. ಬೇರೆ ಕರೆಂಟ್ ಅಸೆಟ್ ಯಾವುದೂ ಡಿಕ್ರೀಸ್ ಆಗಲ್ಲ, ಕರೆಂಟ್ ಲೈಬಿಲಿಟಿನೂ ಯಾವುದೂ ಇನ್ಕ್ರೀಸ್ ಆಗಲ್ಲ. ಫಿಕ್ಸೆಡ್ ಅಸೆಟ್ 10,000 ಡಿಕ್ರೀಸ್ ಆಗುತ್ತೆ, ಕರೆಂಟ್ ಅಸೆಟ್ 10,000 ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ 10,000 ಇನ್ಫ್ಲೋ ಆಫ್ ಫಂಡ್ ಆಗುತ್ತೆ ಇಲ್ಲಿ. ಅದೇ ರೀತಿ ಲಾಂಗ್ ಟರ್ಮ್ ಲೋನನ್ನು ಸೆಟಲ್ ಮಾಡಿದಾಗ ಲಾಂಗ್ ಟರ್ಮ್ ಲೋನ್ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ, ಕರೆಂಟ್ ಅಸೆಟ್ ಸೈಡು ಕ್ಯಾಶ್ ಬ್ಯಾಲೆನ್ಸು ಕಡಿಮೆ ಆಗುತ್ತೆ. ಲಾಂಗ್ ಟರ್ಮ್ ಲೋನು ಕರೆಂಟ್ ಲೈಬಿಲಿಟಿ ಅಲ್ಲ, ಹಾಗಾಗಿ ಕರೆಂಟ್ ಅಸೆಟ್ಸ್ ಮಾತ್ರ ಕಡಿಮೆ ಆಗುತ್ತೆ ಕರೆಂಟ್ ಐಟಮ್ಸಲ್ಲಿ. ಹಾಗಾಗಿ ಇದು ಔಟ್ಫ್ಲೋ ಆಫ್ ಫಂಡ್ ಆಗುತ್ತೆ, ಪೇಮೆಂಟ್ ಆಫ್ ಲೋನ್. ಕರೆಂಟ್ ಆ್ಯಂಡ್ ನಾನ್ ಕರೆಂಟ್ ಐಟಮ್ಸಲ್ಲಿ ಈ ಥರ ಟ್ರಾನ್ಸಾಕ್ಷನ್ಸ್ಗಳು ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಹೊಂದಿದೆ. ಫಂಡ್ ಫ್ರಮ್ ಆಪರೇಷನ್. ಫಂಡ್ ಫ್ರಮ್ ಆಪರೇಷನ್ ಮೀನ್ಸ್ ವರ್ಕಿಂಗ್ ಕ್ಯಾಪಿಟಲ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್. If it is negative, it is called fund depleted from operation. Operating activities means the activities of generating revenue for the company from the business it is into. ಅಂದರೆ ನಾವು ಯಾವ ಬಿಸ್ನೆಸ್ಸಲ್ಲಿದ್ದೀವೋ ಅದರ ರೆವಿನ್ಯೂ, ಸೇಲ್ಸ್ ರೆವಿನ್ಯೂ ಆಗುತ್ತೆ. ಅದು ಅದರಿಂದ ಎಷ್ಟು ಫಂಡ್ ಬಂದಿದೆ ಅದು ಫಂಡ್ ಫ್ರಮ್ ಆಪರೇಷನ್ ಆಗುತ್ತೆ. ಉದಾಹರಣೆಗೆ ನಮ್ಮದು ಒಂದು ಸ್ಮಾರ್ಟ್ಫೋನ್ ಅಂಗಡಿ ಇದೆ ಅಂತ ಅಂದ್ಕೊಳ್ಳೋಣ. ಸ್ಮಾರ್ಟ್ಫೋನ್ ಸೆಲ್ ಮಾಡೋದು ಅದು ನಮ್ಮ ಆ್ಯಕ್ಟಿವಿಟಿ. ಸೊ ಅದ್ರ ರಿಲೇಟೆಡ್ ಎಕ್ಸ್ಪೆನ್ಸಸ್ಸು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು. ಸೊ ಅದರಿಂದ ನಾವು ಏನು ಫಂಡನ್ನು ಪಡ್ಕೊಂಡಿದ್ದೀವಿ ಅದು ಫಂಡ್ ಫ್ರಮ್ ಆಪರೇಷನ್ ಆಗುತ್ತೆ. ಈಗ ಎಕ್ಸಾಂಪಲ್ ನೋಡೋಣ. A is a company which sells smartphone. It has purchased 100 phones at 1 lakh rupees and sold the same during the year for 1,20,000 rupees and has incurred expenses of 10,000 administrative and selling expenses. Fund from operation 1,20,000 minus 1,10,000 equals 10,000 rupees. ಇದು ಸ್ಮಾರ್ಟ್ಫೋನ್ ಬಿಸ್ನೆಸ್ಸಲ್ಲಿದೆ. ಸೊ ಸ್ಮಾರ್ಟ್ಫೋನ್ ಬಿಸ್ನೆಸ್ ಅನ್ನೋದು ಇದಕ್ಕೆ ಇಟ್ ಈಸ್ ಇಂಟು ಆಪ್ರೇಷನ್ ಆಫ್ ಸ್ಮಾರ್ಟ್ಫೋನ್ ಬಿಸ್ನೆಸ್. ಸೊ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸು ಸ್ಮಾರ್ಟ್ಫೋನ್ ಸೆಲ್ ಮಾಡೋದು. 100 ಫೋನ್ಸ್
ಎಟ್ 1 ಲ್ಯಾಕ್ ರುಪೀಸ್, 1,00,000 ರೂಪಾಯಿಗೆ 100 ಫೋನನ್ನು ತೊಗೊಂಡಿದೆ. 1,20,000ಕ್ಕೆ ಸೆಲ್ ಮಾಡಿದೆ. 20,000 ಗ್ರಾಸ್ ಪ್ರಾಫಿಟ್ ಆಯಿತು. ಹ್ಯಾಸ್ ಇನ್ಕರ್ಡ್ ಎಕ್ಸ್ಪೆನ್ಸ್ ಆಫ್ 10,000. 10,000 ಕಳೆದ್ರೆ ಫಂಡ್ ಫ್ರಮ್ ಆಪ್ರೇಷನ್ 10,000 ಆಯಿತು. ಇದು ಇಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡಿರ್ತೀವಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫನ್ನು ಚಾರ್ಜ್ ಮಾಡಿರ್ತೀವಿ. ಲಾಸ್ ಆನ್ ಸೇಲ್ ಆಫ್ ಮಿಷನರಿ ಇದನ್ನೆಲ್ಲ ಚಾರ್ಜ್ ಮಾಡಿರ್ತೀವಿ. ಇವೆಲ್ಲ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಲ್ವಾ, ಬುಕ್ ಕಾಸ್ಟ್ಸು. ಅದನ್ನು ನಾವು ನೆಟ್ ಪ್ರಾಫಿಟ್ಟಿಗೆ ಆ್ಯಡ್ ಮಾಡ್ಕೋತೀವಿ ಫಂಡ್ ಫ್ರಮ್ ಆಪ್ರೇಷನ್ ಕಂಡಿಯೋದಕ್ಕಾಗಿ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ಸನ್ನು. ಅದನ್ನು ನಾನು ಪ್ರಾಬ್ಲಮ್ ಮಾಡುವಾಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಪ್ರಾಬ್ಲಮ್ಸ್ಗಳನ್ನೆಲ್ಲ ರೆಫರ್ ಮಾಡಿ. ಬ್ಯಾಲೆನ್ಸ್ ಶೀಟ್ ಪೊಸಿಷನ್ ನೋಡೋಣ. ಮೊದಲನೇ ವರ್ಷ ಏನೂ ಇಲ್ಲ ಅಂತ ಅಂದ್ಕೊಳ್ಳಿ. ಮೊದಲನೇ ವರ್ಷ. ಎರಡನೇ ವರ್ಷ ಕ್ರೆಡಿಟರ್ಸ್ 1,00,000. ಏಕೆಂದರೆ 1,00,000 ಪರ್ಚೇಸ್ ಮಾಡಿದ್ದೀವಿ ನಾವು 100 ಸ್ಮಾರ್ಟ್ಫೋನ್ಸ್ ಎಟ್ 1,00,000 ರೂಪೀಸ್. ಕ್ಯಾಶ್ ಕೊಟ್ಟಿಲ್ಲ. ಕ್ರೆಡಿಟರ್ಸ್ 1,00,000. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 10,000. ಇನ್ಕರ್ಡ್ ಎಕ್ಸ್ಪೆನ್ಸ್ ಆಫ್ 10,000. ಅದು ಪೇಮೆಂಟ್ ಮಾಡಿಲ್ಲ, ಬಟ್ ಎಕ್ಸ್ಪೆನ್ಸ್ ಇನ್ಕರ್ ಆಗಿದೆ 10,000. ಡೆಟರ್ಸ್ 1,20,000. ಕ್ರೆಡಿಟ್ ಸೇಲ್ಸ್ ಮಾಡಿದ್ದೀವಿ, ಪೇಮೆಂಟ್ ಇನ್ನೂ ಬಂದಿಲ್ಲ. ಕ್ಯಾಶ್ ಬ್ಯಾಲೆನ್ಸ್ ಇಲ್ಲ, ಹಾಗಾಗಿ 1,20,000. ಈಗ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋದಾದರೆ ಹೇಗೆ ಮಾಡಬೇಕು ಇದಕ್ಕೆ ಅಂತ ನೋಡೋಣ. ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಪರ್ಟಿಕ್ಯುಲರ್ಸ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಅಮೌಂಟ್ ಇನ್ ರೂಪೀಸ್. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇಲ್ಲಿ ರೂಪೀಸ್ ಅಂತ ಹಾಕ್ಕೊಳ್ಳಿ. ಕರೆಂಟ್ ಅಸೆಟ್ಸ್, ಡೆಟರ್ಸ್. ಇಲ್ಲಿ ಕರೆಂಟ್ ಅಸೆಟ್ಸ್ ಏನಿದೆ ಅದನ್ನು ತೊಗೋಬೇಕು. ಇಲ್ಲಿ ಕರೆಂಟ್ ಲಯಬಿಲಿಟೀಸ್ ಏನಿದೆ ಅದನ್ನು ತೊಗೋಬೇಕು. ಡೆಟರ್ಸ್ ಮೊದಲನೇ ವರ್ಷ ಏನೂ ಇಲ್ಲ. ಎರಡನೇ ವರ್ಷ 1,20,000 ಆಗಿದೆ. ಅಂದರೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 1,20,000 ಅಂತ ತೊಗೋಬೇಕು. ಟೋಟಲ್ಲು ಕರೆಂಟ್ ಅಸೆಟ್ಸಿಂದು 1,20,000. ಕರೆಂಟ್ ಲಯಬಿಲಿಟೀಸ್ ತೊಗೊಳ್ಳಿ. ಕ್ರೆಡಿಟಾರ್ಸು 0, 1,00,000. ಕರೆಂಟ್ ಲಯಬಿಲಿಟೀಸ್ ಇನ್ಕ್ರೀಸ್ ಆದರೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. 1,00,000. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 10,000. ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 10,000. ಟೋಟಲ್ ಕರೆಂಟ್ ಲಯಬಿಲಿಟೀಸ್ 1,10,000. ವರ್ಕಿಂಗ್ ಕ್ಯಾಪಿಟಲ್ ಎ ಮೈನಸ್ ಬಿ, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ 10,000. ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇದು ಟೋಟಲ್ ಆಫ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಕಾಲಮು. 1,20,000 ಇನ್ಕ್ರೀಸ್ ಕಾಲಮ್ ಟೋಟಲು, 1,10,000 ಡಿಕ್ರೀಸ್ ಕಾಲಮ್ ಟೋಟಲು. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 10,000. ಇದು ಹೇಗೆ ಬಂತು ಅಂದರೆ ಇವೆರಡು ಕಾಲಮಲ್ಲಿ ಯಾವುದು ಟೋಟಲ್ಲು ಜಾಸ್ತಿ ಇದೆ ಅದು ನೋಡಿ, ಅದನ್ನು ಕೆಳಗಡೆ ಇಳಿಸಿ. 1,20,000 ಟೋಟಲ್, 1,20,000. ಇಲ್ಲಿ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕಾಲಮಲ್ಲಿ 10,000 ಕಡಿಮೆ ಇದೆ. ಇಲ್ಲಿ ಕಡಿಮೆ ಬಂದರೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 10,000. ಅದೇ ರೀತಿ ಇವೆರಡು ಕಾಲಮಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಯಾವುದ್ರಲ್ಲಿ ಜಾಸ್ತಿ ಇದೆ ನೋಡಿ, ಎರಡನೇ ವರ್ಷದಲ್ಲಿ ಜಾಸ್ತಿ ಇದೆ, ಅದನ್ನು ಕೆಳಗಿಳಿಸಿ. 10,000. ಇಲ್ಲಿ ಕಡಿಮೆ ಬಂದಿದೆ ಮೊದಲನೇ ವರ್ಷದಲ್ಲಿ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬೇಕೀಗ. ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಸೋರ್ಸಸ್ ಫಂಡ್ ಫ್ರಮ್ ಆಪ್ರೇಷನ್ 10,000. ಫಂಡ್ ಫ್ರಮ್ ಆಪ್ರೇಷನ್ ನಾವು ಅಲ್ಲಿ ತೋರಿಸಿದೆ ನಿಮಗೆ ಹೇಗೆ 10,000 ಅಂತ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲಿ ಕಂಡಿದ್ವಿ 10,000. ಇದೇನನ್ನು ಹೇಳುತ್ತೆ? ನಮ್ಮ ಆಪ್ರೇಟಿಂಗ್ ಆ್ಯಕ್ಟಿವಿಟಿಯಿಂದ ನಾವು ವರ್ಕಿಂಗ್ ಕ್ಯಾಪಿಟಲನ್ನು ಇನ್ಕ್ರೀಸ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಹೇಳುತ್ತೆ ಇದು ಅಲ್ವಾ. ನಾವು ಫಿಕ್ಸೆಡ್ ಅಸೆಟನ್ನು ಸೆಲ್ ಮಾಡಿ ನಮ್ಮ ವರ್ಕಿಂಗ್ ಕ್ಯಾಪಿಟಲನ್ನು ಇನ್ಕ್ರೀಸ್ ಮಾಡ್ಕೊಂಡಿಲ್ಲ. ನಮ್ಮ ಆಪ್ರೇಟಿಂಗ್ ಆ್ಯಕ್ಟಿವಿಟಿಯಿಂದನೇ ನಾವು ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟನ್ನು ಮೀಟ್ ಮಾಡಿದ್ದೀವಿ ಮತ್ತು 10,000 ಇನ್ಕ್ರೀಸ್ ಆಗಿದೆ. ಅದು ಅಂದರೆ ಇದರ ಅರ್ಥ ಏನು? ಸೊ ಇಟ್ ಈಸ್ ಎ ಗುಡ್ ಪೊಸಿಷನ್. ಆದರೆ ನಮಗೆ ಕ್ಯಾಶ್ ಸಿಕ್ಕಿಲ್ಲ. ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಮಾತ್ರ ಇನ್ಕ್ರೀಸ್ ಆಗಿದೆ. ಫಂಡ್ ಫ್ರಮ್ ಆಪ್ರೇಷನ್ನು 10,000. ಅದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ಗೆ ಕಾರಣ ಆಗಿದೆ ಅಂತ ಅಷ್ಟೇ. ಉದಾಹರಣೆಗೆ ನಾವು ಯಾವುದೋ ಒಂದು ಫಿಕ್ಸೆಡ್ ಅಸೆಟನ್ನು ಸೆಲ್ ಮಾಡಿದ್ವಿ, 1,00,000 ಕ್ಯಾಶ್ ಬಂತು ಅಂತ ಅಂದ್ಕೊಳ್ಳಿ. ಸೇಲ್ ಆಫ್ ಫಿಕ್ಸೆಡ್ ಅಸೆಟ್ 1,00,000 ಅಂತ ಇಲ್ಲಿ ತೋರಿಸ್ತಿದ್ವಿ ಸೋರ್ಸಸಲ್ಲಿ. ಅಪ್ಲಿಕೇಶನ್ ಸೈಡಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅಷ್ಟು ಇನ್ಕ್ರೀಸ್ ಆಗಿದ್ದರೆ ನಾವು ಆ ಅಮೌಂಟನ್ನು ಪರ್ಚೇಸಸ್ ಮತ್ತು ಸೇಲ್ಸಿಗೆ ಉಪಯೋಗಿಸಿದರೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಬರೋದು. ಇಲ್ಲ ಡಿವಿಡೆಂಡ್ ಪೇ ಮಾಡಿದ್ವಿ, ಇಲ್ಲ ಬೇರೆ ಯಾವುದೋ ಫಿಕ್ಸೆಡ್ ಅಸೆಟನ್ನು ಅಕ್ವೈರ್ ಮಾಡಿದ್ವಿ ಅಂದರೆ ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್ಸ್ ಇಲ್ಲಿ ಬರೋದು.
ಈ ಥರ ವರ್ಕ್ ಆಗುತ್ತೆ. ಇದು ಯಾವ್ಯಾವ ಐಟಮ್ ಬರುತ್ತೆ ಅಂತ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ. ಮತ್ತು ಫಂಡ್ ಫ್ರಮ್ ಆಪ್ರೇಷನ್ ಹೇಗೆ ಕಂಪ್ಯೂಟ್ ಮಾಡೋದು, ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ಏನು, ಲೆಡ್ಜರ್ ಅಕೌಂಟ್ಸನ್ನು ಹೇಗೆ ಪ್ರಿಪೇರ್ ಮಾಡೋದು. ನಾನು ಸುಮಾರು ಫಂಡ್ ಫ್ಲೋ ಸ್ಟೇಟ್ಮೆಂಟಿಂದ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಅದಕ್ಕೆಲ್ಲ ಲಿಂಕ್ ಇದೆ, ಅದನ್ನೆಲ್ಲ ನೋಡಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ರಿಸಾಲ್ವ್ ಮಾಡ್ತೀನಿ. ಅರ್ಥ ಆಯಿತು ಅನ್ಕೋತೀನಿ. ಧನ್ಯವಾದಗಳು.